ಒಂದು ರಾಜ್ಯ ಇಕ್ಕಟ್ಟಿಗೆ ಸಿಕ್ಕಿದಾಗ, ಬರಕ್ಕೆ ಸಿಕ್ಕಿದಾಗ ಸಹಾಯಧನವನ್ನು ಕೊಡಬೇಕು ಅಂತಕ್ಕಂಥ, ಸಹಾಯಕ್ಕೆ ಕೇಂದ್ರ ಬರಬೇಕು ಅಂತಕ್ಕಂಥ ಕಾನೂನಿದೆ. ಅದ್ರ ಪ್ರಕಾರ ಬಂದ್ರು, ಅದ್ರ ಪ್ರಕಾರ ಎಲ್ಲನೂ ಸರ್ವೆ ಮಾಡಿದ್ರು. ಹೌದು, ಕರ್ನಾಟಕ ಬರಕ್ಕೆ ಸಿಕ್ಕಿದೆ. ಇದರ ಪರಿಹಾರಕ್ಕೆ 18,000 ಕೋಟಿ ಹಣವನ್ನ ಕೊಡಬೇಕು ಅಂತಕ್ಕಂಥ ನಿರ್ಣಯವನ್ನ ಅವರ ಅಧಿಕಾರಿಗಳು ಅವರಿಗೆ ಕೊಟ್ಟರು. ಆದರೆ ನೀವು ತಾರತಮ್ಯವನ್ನ ಮಾಡಿ ಒಂದೇ ಒಂದು ರೂಪಾಯಿನ ಕೊಟ್ಟಿಲ್ವಲ್ರಿ ಮೋದಿ ಅವರೇ? ಇದನ್ನ ಎಲ್ಲಿ ಕೇಳಿದಿವೇನ್ರಿ? ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಹಾಕಿದೀವಿ. ಕೇಸು ನಮಗೆ 18,000 ಕೋಟಿ ಬರಬೇಕು, ದಯಮಾಡಿ ನಮ್ಮ ಹಣನ ಕೊಡಿಸ್ಕೊಡಿ ಅಂತೇಳಿ. ಇಷ್ಟೊಂದು ತಾರತಮ್ಯನೇನ್ರಿ ಮಾಡೋದು ನೀವು? ಅಧಿಕಾರದಲ್ಲಿ ನೀವು ಯಾರು ಕಾಂಗ್ರೆಸ್ ಅಧಿಕಾರಕ್ಕೆ ಬರಬಾರ್ದು. ಇವ್ರ ರಾಜ್ಯವೇ ಇವ್ರ ಪಕ್ಷವೇ ಎಲ್ಲ ರಾಜ್ಯದಲ್ಲೂ ಅಧಿಕಾರದಲ್ಲಿ ಇರಬೇಕು ಅನ್ನೋ ನಿಮ್ಮ ಇಚ್ಛಾಶಕ್ತಿನ? ಹಂಗಾರೆ ವಿರೋಧಿ ಪಕ್ಷಗಳನ್ನ ದಮನ ಮಾಡೋದು ನಿಮ್ಮ ಶಕ್ತಿನ? ಈ ತರ ಮಾಡ್ತಾ ಇರ್ತಕ್ಕಂಥ ಸನ್ನಿವೇಶನ ನೋಡಿದ್ರೆ ನಮ್ಮ ಟ್ಯಾಕ್ಸ್ ಅನ್ನೆಲ್ಲ ಇವರಿಗೆ ಕಟ್ಟಿ ಅಲ್ಲಿಂದ ಏನು ಉಪಕಾರ ಇಲ್ಲದೆ ಇರುವಂತ ರೀತಿಯಲ್ಲಿ ನಾವು ಇರಬೇಕಾದಂತ ಪರಿಸ್ಥಿತಿ ಬರಬೇಕಾ? ಇದಕ್ಕೆ ಕೇಳಿದ್ರೆ ಮೊನ್ನೆ ಅಮಿತ್ ಶಾ ಅವರು ಹೇಳ್ತಾರೆ, ನೀವು ಸರಿಯಾದ ಟೈಮಿಗೆ ಒಂದು ಅರ್ಜಿ ಕೊಡ್ಲಲ್ಲ. ನೋಡ್ತಿರಲ್ಲ ಟಿವಿನಲ್ಲಿ. ಕೃಷ್ಣ ಬೈರೇಗೌಡರು ಹೇಳಿದ್ರು, ಸಿದ್ದರಾಮಯ್ಯನವರು ಹೇಳಿದ್ರು, ನಾನು ಸರಿಯಾದ ಟೈಮಿಗೆ ಅರ್ಜಿ ಹಾಕದೇ ಇದ್ರೆ ನನ್ನ ರಾಜಕೀಯದಿಂದ ನಾನು ನಿವೃತ್ತಿ ಆಗ್ತೀನಿ, ನೀವು ಏನು ಮಾಡ್ತೀರಿ ಅಂತೇಳಿ ಸುಳ್ಳು ಹೇಳ್ತೀರ ಅಮಿತ್ ಶಾ ಮೇರೆ ಅಂತೇಳಿ ಸಿದ್ದರಾಮಯ್ಯನವರು ಕೇಳಿದ್ರು. ಈ ರೀತಿ ಇರುವಂತ ಪರಿಸ್ಥಿತಿ ಒಳಗೆ ಇಂಥ ಪಕ್ಷ ಈ ಸಾರಿ ಬಿಜೆಪಿ ಅವರಲ್ಲಿ ಅಡ್ರೆಸ್ ಇಲ್ದಂಗೆ ಓದ್ತೀವಿ ಅಂತ ಹೇಳಿ ದೇವೇಗೌಡರ ಬೆಂಬಲ ತಗೊಂಡು, ದೇವೇಗೌಡರ ಜಾತ್ಯತೀತ ಜನತಾದಳದ ಪಕ್ಷದ ಬೆಂಬಲನ ತಗೊಂಡು ಹೊಂಟಿದ್ದೀರಿ. ಕ್ಷೇಮ, ನಿಮ್ಮಿಬ್ಬರ ಬೆಂಬಲನ ಯಾರು ಒಪ್ಸಲ್ಲ ಈ ಸರಿ, ಒಪ್ಪಲ್ಲ ಜನ. ಕರ್ನಾಟಕ ಜನ ಒಪ್ಪಲ್ಲ, ತೀರ್ಮಾನ ಮಾಡಿದರೆ ಈ ಸರಿ ಬಹುತೇಕ ಎಲ್ಲ ಕಡೆ ಕಾಂಗ್ರೆಸ್ಸಿನ ಅಭ್ಯರ್ಥಿಗಳು ಜಯಗಳಿಸೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಕ್ಕೆ ಬಯಸ್ತೇನೆ. ಇನ್ನೊಂದು, ನಾನು ಬರ್ತಾ ಇರ್ಬೇಕಾದ್ರೆ ಕೂಗ್ತಾ ಇದ್ರಿ, ಶಿವಲಿಂಗೇಗೌಡರು ಮಂತ್ರಿ ಆಗ್ಬೇಕು ಅಂತ ಹೇಳಿ. ಎಲ್ಲರ ಈ ಜಿಲ್ಲೆ ಆಸೆ ಇದೆ, ಏಕಮಾತ್ರ ಶಾಸಕನಾಗಿ ಅಂತ ಯುದ್ಧದಲ್ಲಿ ನಾನು ಗೆದ್ದು ಬಂದೆ. ಪಕ್ಷವನ್ನು ಬಿಟ್ಟು ಪಕ್ಷಕ್ಕೆ ಹೋಗಿ ನಮ್ಮ ವರಿಷ್ಠರು ನನಗೆ ಮಂತ್ರಿಯನ್ನ ಕೊಡಬೇಕಾಯಿತು. ಆದರೆ ಯಾವುದೋ ಹೌಸಿಂಗ್ ಬೋರ್ಡ್ ಚೇರ್ಮನ್ ಅನ್ನು ಕೊಟ್ಟಿದ್ದಾರೆ. ಆದ್ರೆ ನಾನು ಒಪ್ಪಿಲ್ಲ. ನಾನು ಒಂದು ಮಾತನ್ನು ಹೇಳ್ತೇನೆ, ನಿಮ್ಮೆಲ್ಲರ ಆಶೀರ್ವಾದದಿಂದ ಶ್ರೇಯಸ್ ಪಟೇಲ್ ಅನ್ನು ಗೆಲ್ಲಿಸಿ ನಾನು ಇದೇ ಶ್ರಾವಣ ಬೆಳವಣಿಗೆ ಮಂತ್ರಿಯಾಗಿ ಬಂದು, ಜಿಲ್ಲಾ ಉಸ್ತುವಾರಿಯನ್ನು ತೆಗೆದುಕೊಂಡು ಮಂತ್ರಿಯಾಗಿ ಬಂದು ಈ ಭಾಗದ ಗೋಪಾಲ ಸ್ವಾಮಿ ನಮ್ಮೆಲ್ಲ ನಾಯಕರ ಸಹಾಯದಿಂದ ಮಂತ್ರಿಯಾಗಿ ಬಂದು ನಿಮ್ಮೆಲ್ಲ ಕೆಲಸವನ್ನು ಮಾಡ್ತೇನೆ. ಇನ್ನು 4 ವರ್ಷಗಳ ಕಾಲ ಅಧಿಕಾರ ಇದೆ, ಇನ್ನು 4 ವರ್ಷಗಳ ಕಾಲ ಇದೆ. 4 ವರ್ಷಗಳ ಕಾಲ ನಾನು ಮಂತ್ರಿ ಆಗಿರ್ತೇನೆ. ಈ ಜಿಲ್ಲೆಯನ್ನ ಸರ್ವತೋಮುಖವಾಗಿ ಅಭಿವೃದ್ಧಿ ಪಡಿಸ್ತಕ್ಕಂಥ ಹೊಣೆಗಾರಿಕೆಯನ್ನು ಹೊರ್ತೇನೆ. ಎಲ್ಲರಿಗೂ ನಾನು ನನ್ನ ಜಿಲ್ಲೆಯ ಜನತೆಯನ್ನ ಯಾಕೆ ಮಾಡಬೇಕು ಅಂತ ನನಗೂ 4 ಸಾರಿ MLA ಆಗಿ ನನಗೂ ಅನುಭವ ಇದೆ. ನಾನು ಹೋರಾಟ ಮಾಡ್ತೇನೆ. ಆ ಹೋರಾಟ ಮಾಡ್ತಕ್ಕಂಥ ಶಕ್ತಿಯನ್ನು ನೀವು ಕೊಡಬೇಕು ಅಂದ್ರೆ ಶ್ರೇಯಸ್ ಪಟೇಲನ್ನ ಅತ್ಯಧಿಕ ಬಹುಮತದಿಂದ ಗೆಲ್ಲಿಸಿಕೊಟ್ರೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಮಂತ್ರಿಯಾಗಿ ಇದೇ ಬಾಹುಬಲಿ ಸ್ಥಳಕ್ಕೆ ಬಂದು ನಾನು ನಿಮ್ಮೆಲ್ಲರನ್ನ ಇದು ಮಾಡ್ತೇನೆ. ನಿಮ್ಮೆಲ್ಲರಿಗೆ ನನ್ನ ಅನಂತ ಧನ್ಯವಾದಗಳನ್ನು ಅರ್ಪಿಸಿ ನಾನು 2 ಮಾತು ಮುಗಿಸ್ತೇನೆ.